ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಯಲ್ಲಿ ಒಂದು ಚುನಾವಣಾ ಕ್ಷೇತ್ರವನ್ನೇ ಒಂದು ಕೇಸ್ ಸ್ಟಡಿಯಾಗಿ ತೆಗೆದುಕೊಂಡು ಆಧುನಿಕ ಪ್ರಚಾರ ತಂತ್ರಗಾರಿಕೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಾವು ಇದನ್ನ ಚಿತ್ತಾಪುರ ನೀಲನಕ್ಷೆ ಅಂತ ಕರೆಯೋಣ. ನೋಡಿ, ಇವತ್ತಿನ ಕಾಲದಲ್ಲಿ ಚುನಾವಣೆಗಳನ್ನ ಬರೀ ಗೆಲ್ಲೋದಿಲ್ಲ, ಅದನ್ನ ಅಕ್ಷರಶಃ ಇಂಜಿನಿಯರ್ ಮಾಡಲಾಗತ್ತೆ. ರಾಜಕೀಯ ಅನ್ನೋದು ಈಗ ಕೇವಲ ಒಂದು ಕಲೆ ಅಲ್ಲ, ಅದು ಡೇಟಾ ಆಧಾರಿತ ಒಂದು ನಿಖರವಾದ ವಿಜ್ಞಾನವಾಗಿ ಬದಲಾಗಿದೆ. ಹಾಗಾದ್ರೆ ನಮ್ಮ ಈ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಯಾವುದು? ಅದು ಕರ್ನಾಟಕದ ಚಿತ್ತಾಪುರ. ಈ ಒಂದೇ ಒಂದು ಕ್ಷೇತ್ರ ಆಧುನಿಕ ರಾಜಕೀಯ ತಂತ್ರಗಾರಿಕೆಯ ಒಂದು ಅದ್ಭುತ ಮಾಸ್ಟರ್ ಕ್ಲಾಸನ್ನ ನಮ್ಗೆ ತೋರಿಸುತ್ತೆ. ಬನ್ನಿ ಈ ಪ್ರಯೋಗಾಲಯದ ಒಳಗೆ ಹೋಗಿ ನೋಡೋಣ. ಮೊದಲನೇ ಭಾಗ, ಒಂದು ಕ್ಷೇತ್ರದ ಅಂಗರಚನಾಶಾಸ್ತ್ರ. ಇಲ್ಲಿ ನಾವು ಚಿತ್ತಾಪುರದ ರಾಜಕೀಯ ಭೂಪಟವನ್ನ ಮತ್ತು ಅದರ ಇತ್ತೀಚಿನ ಇತಿಹಾಸವನ್ನ ಒಮ್ಮೆ ಆಳವಾಗಿ ನೋಡೋಣ. ಸರಿ, 2018 ಮತ್ತು 2023ರ ಫಲಿತಾಂಶಗಳನ್ನ ಹೋಲಿಕೆ ಮಾಡಿದ್ರೆ ಮೇಲ್ನೋಟಕ್ಕೆ ಎಲ್ಲವೂ ಸರಳವಾಗಿ ಕಾಣಿಸುತ್ತೆ. ಹಾಲಿ ಶಾಸಕರಾದ ಪ್ರಿಯಾಂಕ್ ಖರ್ಗೆ ಅವರೇ 2 ಬಾರಿ ಗೆದ್ರು. ಆದ್ರೆ ಆ ಗೆಲುವಿನ ಅಂತರವನ್ನು ನಾವು ಗಮನಿಸಿದಾಗ ಅಲ್ಲಿ ಬದಲಾಗುತ್ತಿರುವ ರಾಜಕೀಯದ ನಿಜವಾದ ಕಥೆ ನಮ್ಗೆ ಕಾಣಸಿಗುತ್ತೆ. ಈಗ ಸಂಖ್ಯೆಗಳ ಕಡೆಗೆ ಗಮನಹರಿಸೋಣ. 2018ರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮತಪಾಲು 49.65% ಇತ್ತು. ಅದೇ 2023ಕ್ಕೆ ಬಂದಾಗ ಅದು 53.08ಕ್ಕೆ ಏರಿಕೆ ಕಂಡಿತು. ಈ ಏರಿಕೆ ನೋಡಲು ಸಣ್ಣದಾಗಿ ಕಂಡ್ರೂ ಚುನಾವಣಾ ರಾಜಕೀಯದಲ್ಲಿ ಇದು ಗೆಲುವಿನ ಅಂತರವನ್ನು ಬಹಳ ದೊಡ್ಡದಾಗಿ ಮಾಡುತ್ತೆ. ಸರಿ, ಫಲಿತಾಂಶ ಹೀಗಾಯ್ತು. ಆದ್ರೆ ಯಾಕೆ ಹೀಗಾಯ್ತು? ಇದು ನಮ್ಮನ್ನು 2ನೇ ಭಾಗಕ್ಕೆ ಕರೆದೊಯ್ಯುತ್ತೆ. ಅಸಮಾಧಾನದ ಪತ್ತೆ. ಒಂದು ಯಶಸ್ವಿ ಪ್ರಚಾರ ಅಂದ್ರೆ ಒಬ್ಬ ವೈದ್ಯನ ಹಾಗೆ ಮೊದಲು ಜನರ ಸಮಸ್ಯೆಯ ನಾಡಿಮಿಡಿತವನ್ನೂ ಸರಿಯಾಗಿ ಪತ್ತೆ ಹಚ್ಚಬೇಕು. ಈ ಸಂಖ್ಯೆಯನ್ನು ನೋಡಿ, 100ಗೆ 61. ಇದನ್ನ ಅಭಿವೃದ್ಧಿ ಅಂತರ ಸೂಚ್ಯಾಂಕ ಅಂತ ಕರೀತಾರೆ. ಇಷ್ಟು ಹೆಚ್ಚು ಅಂಕ ಇರುವುದು ಒಂದು ದೊಡ್ಡ ಅಪಾಯದ ಸಂಕೇತ. ಚಿತ್ತಾಪುರದಲ್ಲಿ ಮೂಲಭೂತ ಸಾರ್ವಜನಿಕ ಸೇವೆಗಳಲ್ಲಿ ಗಂಭೀರವಾದ ಕೊರತೆಯಿದೆ ಅಂತ ಇದು ನಮ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದ್ರೆ ಆ 61 ಅಂಕಗಳು ಎಲ್ಲಿಂದ ಬರ್ತಾ ಇವೆ? ಅದನ್ನ ವಿಭಜಿಸಿ ನೋಡಿದಾಗ ಜನರ ಅತೃಪ್ತಿಗೆ 3 ಪ್ರಮುಖ ಕಾರಣಗಳು ಕಾಣಿಸ್ತವೆ. 1, ಹಾಳಾದ ರಸ್ತೆಗಳು. 2, ಉದ್ಯೋಗದ ತೀವ್ರ ಕೊರತೆ. ಮತ್ತು 3, ನೀರಿಗಾಗಿ ನಿರಂತರ ಹೋರಾಟ. ಡೇಟಾ ಕಥೆಯ ಒಂದು ಭಾಗವನ್ನಷ್ಟೇ ಹೇಳುತ್ತೆ, ಆದ್ರೆ ಅಲ್ಲಿನ ಜನರ ನಿಜವಾದ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು ಸ್ಥಳೀಯರೊಬ್ಬರು ಹೇಳಿದ ಈ ಮಾತನ್ನು ಕೇಳಿ. ನಮ್ಗೆ ಶಾಲೆಗಳಿಲ್ಲ, ಮನೆಗಳಿಲ್ಲ, ಆದ್ರೆ ದೇವಸ್ಥಾನಗಳು ಮಾತ್ರ ದೊಡ್ಡದಾಗುತ್ತಿವೆ. ಈ ಒಂದು ವಾಕ್ಯ ಯಾವುದೇ ಚಾರ್ಟ್ಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಅಲ್ಲಿನ ಮನಸ್ಥಿತಿಯನ್ನು ಹಿಡಿದಿಡುತ್ತೆ. ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನು ಗೌರವಿಸುವುದು ನಮ್ಮ ಸಂವಿಧಾನದ ಮೂಲ ಆಶಯ. ಜನರ ಸಮಸ್ಯೆಗಳನ್ನು ಆಲಿಸುವುದು ಮತ್ತು ಅದಕ್ಕೆ ಸ್ಪಂದಿಸುವುದು ಆ ಘನತೆಯನ್ನು ಎತ್ತಿಹಿಡಿಯುವ ಒಂದು ಮಾರ್ಗ. ಸರಿ, ಈಗ ನಮ್ಮ ಗಮನವನ್ನು ಅಭ್ಯರ್ಥಿಗಳ ಕಡೆಗೆ ತಿರುಗಿಸೋಣ. 3ನೇ ಭಾಗ, ಅಭ್ಯರ್ಥಿಯ ಗೊಂದಲ. ಇಲ್ಲಿ ನಾವು ವ್ಯಕ್ತಿತ್ವವನ್ನು ನೋಡುವುದಿಲ್ಲ, ಬದಲಾಗಿ ಅಭ್ಯರ್ಥಿಗಳನ್ನು ಕಾರ್ಯತಂತ್ರದ ಆಸ್ತಿ ಮತ್ತು ಹೊಣೆಗಾರಿಕೆಗಳಾಗಿ ವಿಶ್ಲೇಷಿಸುತ್ತೇವೆ. ಇಲ್ಲಿ 2 ವಿಭಿನ್ನ ಚಿತ್ರಣಗಳಿವೆ. ಒಂದೆಡೆ ಹಾಲಿ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬದ ಆಳವಾದ ರಾಜಕೀಯ ಹಿನ್ನೆಲೆ ಮತ್ತು ಶಾಂತಿ ಹಾಗೂ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಎಂಬ ಹೆಸರು. ಇನ್ನೊಂದೆಡೆ ಸವಾಲುಗಾರ ಮಣಿಕಂಠ ರಾಠೋಡ್. ಇವೆರಡರ ನಡುವಿನ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ನಾವು ಸವಾಲುಗಾರನ ಹಿನ್ನೆಲೆಯನ್ನು ಸ್ವಲ್ಪ ಹತ್ತಿರದಿಂದ ನೋಡೋಣ. ದಾಖಲೆಗಳ ಪ್ರಕಾರ 41 ಕ್ರಿಮಿನಲ್ ಪ್ರಕರಣಗಳಿವೆ. ಸ್ಥಳೀಯರು ಅವರನ್ನು ರೌಡಿ ಎಂದು ಗುರುತಿಸುತ್ತಾರೆ ಮತ್ತು ಅನುಭವದ ಕೊರತೆಯ ಬಗ್ಗೆಯೂ ವ್ಯಾಪಕವಾದ ಗ್ರಹಿಕೆ ಇತ್ತು. ಒಂದು ಪ್ರಚಾರದ ಕಾರ್ಯತಂತ್ರದ ದೃಷ್ಟಿಯಿಂದ ಇದು ಒಂದು ದೊಡ್ಡ ಹೊಣೆಗಾರಿಕೆಯಾಗುತ್ತೆ. ಹಾಗಾದ್ರೆ ವಿರೋಧಿಗಳ ಪ್ರಚಾರ ತಂತ್ರ ಹೇಗಿತ್ತು? ಅವರು ಪಿಕೆ ಮಿಸ್ಸಿಂಗ್ ಅನ್ನೋ ಪೋಸ್ಟರ್ ಅಭಿಯಾನವನ್ನು ಶುರು ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಕಳೆಯುತ್ತಿದ್ದ ಸಮಯವನ್ನು ಬಳಸಿಕೊಂಡು ಅವರು ಕ್ಷೇತ್ರದ ಜನರಿಗೆ ಲಭ್ಯವಿಲ್ಲದ ಶಾಸಕ ಅಂತ ಬಿಂಬಿಸುವ ಪ್ರಯತ್ನ ಮಾಡಿದ್ರು. ಇದು ಆಡಳಿತ ವಿರೋಧಿ ಅಲೆಯನ್ನು ಸೃಷ್ಟಿಸುವ ಒಂದು ಕ್ಲಾಸಿಕ್ ತಂತ್ರ. ಆದರೆ ಈ ಎಲ್ಲಾ ಗದ್ದಲದ ನಡುವೆ ಡೇಟಾ ಒಂದು ಸ್ಪಷ್ಟವಾದ ಸತ್ಯವನ್ನು ಹೊರಹಾಕಿತು. ರಾಠೋಡ್ ಅವರ ಉಳಿಸಿಕೊಳ್ಳುವಿಕೆಯ ಅಂಕ, ಅಂದರೆ ಒಬ್ಬ ಅಭ್ಯರ್ಥಿಯ ಗೆಲ್ಲುವ ಸಾಮರ್ಥ್ಯವನ್ನು ಅಳೆಯುವ ಒಂದು ಮಾನದಂಡ, ಕೇವಲ 100ಗೆ 35 ಇತ್ತು. ಈ ಸಂಖ್ಯೆ ಏನನ್ನು ಹೇಳುತ್ತೆ? ಡೇಟಾದ ಪ್ರಕಾರ ಈ ಸ್ಪರ್ಧೆಗೆ ಈ ಅಭ್ಯರ್ಥಿ ಸರಿಯಾದ ಆಯ್ಕೆಯಾಗಿರ್ಲಿಲ್ಲ ಅನ್ನೋದನ್ನ ಇದು ಸ್ಪಷ್ಟವಾಗಿ ಸೂಚಿಸುತ್ತಿತ್ತು.
ಇದು ನಮ್ಮನ್ನು ನೇರವಾಗಿ ನೀಲನಕ್ಷೆಯ ಬಳಿಗೆ ಕರೆದೊಯ್ಯುತ್ತೆ. 4ನೇ ಭಾಗ ಕಾರ್ಯತಂತ್ರದ ನೀಲನಕ್ಷೆ. ಈ ಮೊದಲು ಪತ್ತೆ ಹಚ್ಚಿದ ಸಮಸ್ಯೆಗಳನ್ನು ನಿಭಾಯಿಸಲು ಮತ್ತು ಚುನಾವಣೆಯನ್ನು ಗೆಲ್ಲಲು ರೂಪಿಸಿದ ನಿರ್ದಿಷ್ಟ ಡೇಟಾ ಆಧಾರಿತ ಯೋಜನೆಯನ್ನು ಈಗ ನೋಡೋಣ. ಈ ಕಾರ್ಯತಂತ್ರದ ತಿರುಳು 3 ಹಂತಗಳ ಒಂದು ಸರಳ ಆದರೆ ಶಕ್ತಿಶಾಲಿ ಪ್ರಕ್ರಿಯೆಯಾಗಿತ್ತು. ಮೊದಲನೇ ಹಂತ ಸೆನ್ಸಿಂಗ್, ಅಂದ್ರೆ ಜನರ ನಿಜವಾದ ಸಮಸ್ಯೆಗಳನ್ನು ಆಳವಾಗಿ ಆಲಿಸುವುದು. ಎರಡನೇ ಹಂತ ಸೀಸಿಂಗ್, ಅಂದ್ರೆ ಆ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸುವ ಹೆಚ್ಚು ಪರಿಣಾಮ ಬೀರುವ ಯೋಜನೆಗಳನ್ನು ಕೈಗೆತ್ತುಕೊಳ್ಳುವುದು. ಮತ್ತು ಮೂರನೇ ಹಂತ ರೀಕಾನ್ಫಿಗರಿಂಗ್, ಅಂದ್ರೆ ಈ ಸಂದೇಶವನ್ನು ತಲುಪಿಸಲು ನೆಲಮಟ್ಟದಲ್ಲಿ ಪಕ್ಷದ ಜಾಲವನ್ನು ಪುನರ್ಸಂಘಟಿಸುವುದು. ಹಾಗಾದ್ರೆ ಇದು ಆಚರಣೆಯಲ್ಲಿ ಹೇಗಿತ್ತು? ಪ್ರಚಾರವು 3 ಪ್ರಮುಖ ಅಭಿವೃದ್ಧಿ ಭರವಸೆಗಳನ್ನು ನೀಡಿತು. ಪ್ರತಿಯೊಂದು ನಾವು ಮೊದಲು ಗುರುತಿಸಿದ ದೊಡ್ಡ ಸಮಸ್ಯೆಗಳಿಗೆ ನೇರ ಉತ್ತರವಾಗಿತ್ತು. ರಸ್ತೆ ಸಂಪರ್ಕದ ಬೃಹತ್ ಉನ್ನತೀಕರಣ, ಸಮಗ್ರ ನೀರು ಸರಬರಾಜು ವ್ಯವಸ್ಥೆಯ ಭರವಸೆ ಮತ್ತು ಉದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಕೌಶಲ್ಯ ಮತ್ತು ಕೈಗಾರಿಕಾ ಕೇಂದ್ರದ ಸ್ಥಾಪನೆ. ಆದರೆ ತಂತ್ರಗಾರಿಕೆ ಕೇವಲ ದೊಡ್ಡ ಭರವಸೆಗಳಿಗೆ ಸೀಮಿತವಾಗಿರಲಿಲ್ಲ. ಅದು ಇನ್ನೂ ಆಳವಾಗಿತ್ತು. ಯುವಕರು, ಮಹಿಳೆಯರು, ಎಸ್ಸಿ/ಎಸ್ಟಿ ಸಮುದಾಯಗಳು, ರೈತರು ಮತ್ತು ಒಬಿಸಿಗಳಂತಹ ಪ್ರಮುಖ ಮತದಾರರ ಗುಂಪುಗಳಿಗೆ ನಿರ್ದಿಷ್ಟವಾದ ಸಂದೇಶಗಳನ್ನು ಮತ್ತು ಭರವಸೆಗಳನ್ನು ರೂಪಿಸಲಾಗಿತ್ತು. ಪ್ರತಿಯೊಂದು ಗುಂಪಿಗೆ ಯಾವುದು ಮುಖ್ಯವೋ ಅದರ ಬಗ್ಗೆ ಮಾತಾಡುವುದು ಇದರ ಉದ್ದೇಶವಾಗಿತ್ತು. ಸರಿ, ಯೋಜನೆ ಸಿದ್ಧವಾಗಿದೆ, ಭರವಸೆಗಳನ್ನು ನೀಡಲಾಗಿದೆ. ಆದರೆ ಇವೆಲ್ಲವನ್ನೂ ಒಟ್ಟುಗೂಡಿಸಿ ಒಂದು ಶಕ್ತಿಯುತ ಗೆಲ್ಲುವ ನಿರೂಪಣೆಯಾಗಿ ಹೇಗೆ ಪರಿವರ್ತಿಸುವುದು? ನಮ್ಮ ಅಂತಿಮ ಭಾಗಕ್ಕೆ ಸ್ವಾಗತ. ಸಂದೇಶದ ವಿನ್ಯಾಸ. ಇದಕ್ಕಾಗಿ ಚತುರ್ಮುಖ ಸಿದ್ಧಾಂತ ಎಂಬ ಅತ್ಯಾಧುನಿಕ ಚೌಕಟ್ಟನ್ನು ಬಳಸಲಾಯಿತು. ಇದು ಇಡೀ ಸಂವಹನ ತಂತ್ರವನ್ನು 4 ವಿಭಿನ್ನ ನಿಲುವುಗಳಾಗಿ ವಿಂಗಡಿಸಿ ನಿರೂಪಣೆಯನ್ನು ನಿಯಂತ್ರಿಸುವ ಒಂದು ವಿಧಾನ. ಪ್ರತಿಯೊಂದು ನಿಲುವಿಗೂ ಹಿಂದೂ ದೇವತೆಯ ಹೆಸರನ್ನು ಇಡಲಾಗಿದೆ. ಇದನ್ನ ಸ್ವಲ್ಪ ವಿಭಜಿಸಿ ನೋಡೋಣ. ಶಿವ ಅಂದ್ರೆ ಆಕ್ರಮಣಕಾರಿ ನಿಲುವು. ಇದು ವಿರೋಧಿಗಳ ದೌರ್ಬಲ್ಯಗಳ ಮೇಲೆ ದಾಳಿ ಮಾಡಲು. ವಿಷ್ಣು ಅಂದ್ರೆ ಸ್ಥಿರತೆ, ಹಾಲಿ ಶಾಸಕರ ಅನುಭವ ಮತ್ತು ಸ್ಥಿರ ನಾಯಕತ್ವವನ್ನು ಬಿಂಬಿಸಲು. ಬ್ರಹ್ಮ ಅಂದ್ರೆ ನಾವೀನ್ಯತೆ, ಭವಿಷ್ಯದ ದೃಷ್ಟಿಕೋನ ಮತ್ತು ಹೊಸ ಆಲೋಚನೆಗಳ ಬಗ್ಗೆ ಮಾತನಾಡಲು. ಮತ್ತು ದುರ್ಗಾ ಅಂದ್ರೆ ರಕ್ಷಣೆ, ದುರ್ಬಲರಿಗೆ ಸುರಕ್ಷತೆ ಮತ್ತು ಕಲ್ಯಾಣವನ್ನು ಒದಗಿಸುವ ಭರವಸೆ. ಇದು ಒಂದು ಸಂಪೂರ್ಣ ಸಂದೇಶದ ಮ್ಯಾಟ್ರಿಕ್ಸ್. ಕಲ್ಯಾಣ ಯೋಜನೆಗಳನ್ನು ತಲುಪಿಸುವಾಗ ಜನರ ವೈಯಕ್ತಿಕ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ಬಳಸುವುದು ಬಹಳ ಮುಖ್ಯ. ಭಾರತದ ಡಿಜಿಟಲ್ ಡೇಟಾ ಸಂರಕ್ಷಣಾ ಕಾನೂನಿನ ಪ್ರಕಾರ ಜನರ ಒಪ್ಪಿಗೆ ಮತ್ತು ಖಾಸಗಿತನವನ್ನು ಗೌರವಿಸುವುದು ಅತ್ಯಗತ್ಯ. ಸರಿ, ಇಷ್ಟೆಲ್ಲ ಆಯ್ತು. ಇದೊಂದು ಅದ್ಭುತ ನೀಲನಕ್ಷೆ, ಡೇಟಾ ಆಧಾರಿತವಾಗಿದೆ. ಆದರೆ ನಿರ್ಣಾಯಕ ಪ್ರಶ್ನೆ ಉಳಿದಿದೆ. ಕಾಗದದ ಮೇಲಿರುವ ಈ ಯೋಜನೆಯನ್ನು ನಿಜವಾದ ಮತಗಳಾಗಿ ಪರಿವರ್ತಿಸುವುದು ಹೇಗೆ? ಒಂದು ಉತ್ತಮ ಯೋಜನೆ ಇದ್ದರೆ ಮಾತ್ರ ಗೆಲುವು ಖಚಿತವೇ? ಉತ್ತರ ಸ್ಪಷ್ಟವಾಗಿದೆ, ಖಂಡಿತ ಇಲ್ಲ. ಯಾಕೆಂದ್ರೆ ರಾಜಕೀಯದ ವಿಜ್ಞಾನ ಇರುವುದು ಕೇವಲ ಪರಿಪೂರ್ಣ ಯೋಜನೆಯನ್ನು ಹೊಂದುವುದರಲ್ಲಿ ಅಲ್ಲ, ಬದಲಿಗೆ ಅದರ ನಿಖರವಾದ ಅನುಷ್ಠಾನದಲ್ಲಿ. ಜಗತ್ತಿನ ಅತ್ಯುತ್ತಮ ನೀಲನಕ್ಷೆ ನಿಮ್ಮ ಬಳಿ ಇರಬಹುದು, ಆದರೆ ಅದನ್ನು ದಿನನಿತ್ಯ ನೆಲಮಟ್ಟದಲ್ಲಿ ಕಾರ್ಯಗತಗೊಳಿಸಲು ಒಂದು ದೋಷರಹಿತ, ಸಮರ್ಥಿತ ತಂಡ ಇಲ್ಲದಿದ್ದರೆ ಆ ನೀಲನಕ್ಷೆಗೆ ಬೆಲೆಯೇ ಇರುವುದಿಲ್ಲ. If you want to become a people-centric leader and uplift your constituency, get in touch with Blueprint Strategies AI at mgr@blueprintstrategies.ai or call 080-4204-1602. Purpose beyond politics.